ಆರ್ಟಿಐ ಕಾರ್ಯಕರ್ತರು ವೈದ್ಯರಿಗೆ ತುಂಬಾ ಬೆದರಿಕೆ ಹಾಕಿತ್ತು. ವೈದ್ಯರಾಗಿ ಒಳ್ಳೆ ಕೆಲಸ ಮಾಡುವ ನಮಗೆ ಧೈರ್ಯ ಕುಗ್ಗಿಸುವ ಕೆಲಸವಾಗಿತ್ತು. ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಒತ್ತಡದ್ದು ಬೇರೆ, ನಾವು ಒತ್ತಡಕ್ಕೆ ಒಳಗಾಗ್ತೇವೆ. ಅದಕ್ಕೆ ಮತ್ತೆ ಪದೇ ಪದೇ ಈ ಥರ ಘಟನೆಗಳು ಭಾಳ ಜನ ಪದೇ ಪದೇ ಕೇಳೋ ಮಾಹಿತಿನ ಪದೇ ಪದೇ ಕೇಳಿ ನಾವು ಕೂಡ ತಿಳಿದಿದ್ದೀವಿ. ಮಾಡಿದ್ರು ಮಹಿಳೆ ಅಂತ ಅವಶ್ಯ ಶಬ್ದದಿಂದ ನಿಲ್ಲಿಸಿ ನಾವು ನೋಡ್ಕೋತೀವಿ ಮಾಹಿತಿ ಕೂಡ ಆಮೇಲೆ ನೋಡ್ಕೋತೀವಿ ಅಂತಲೂ ಕೂಡ ಉದ್ದೇಶಿಸಿದ್ದಾರೆ. ಹಾಗಾಗಿ ಎಲ್ಲ ವೈದ್ಯರು ಅದ್ರ ಬಗ್ಗೆ ಗೊತ್ತಿದೆ. ಅದು ಏನು ವಾಟ್ ಕ್ಯಾನ್ ಬಿ ಡನ್ ಈ ಕಾಲ ದೊಡ್ಡ ವಿಷಯ ಒಂದು ಸ್ವಲ್ಪ ಸಮಸ್ಯೆ ತುಂಬ ಕ್ರೂಯಲ್ ಆಗಿ ಮಾತಾಡೋದು, ಅಸಭ್ಯತೆಯಿಂದ ಮಾತಾಡೋದು. ಡಾಕ್ಟರ್ ಸಮೇತ ನಮ್ಮದೇ ಆಫೀಸರ್ ನಮ್ಮ ಮೇಲೆ ತುಂಬ ಅಸಭ್ಯವಾಗಿ ಕಿಚ್ಚಾಡ್ಕೊಂಡು ಈ ದಿನ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಸಂಘ ಹಾಸನ ಶಾಖೆ ಇವರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮೇಲ್ಮನವಿ ಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ. ಮೇಲ್ಮನವಿ ಪತ್ರ ಯಾಕೆ ಸಲ್ಲಿಸಿದ್ದೀವಿ ಅಂತ ಹೇಳಿದ್ರೆ, ದಿನಾಂಕ 29/3/2025 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಒಬ್ಬ ಆರ್ಟಿಐ ಕಾರ್ಯಕರ್ತರು ನಮ್ಮ ಮಹಿಳಾ ವೈದ್ಯಾಧಿಕಾರಿಗಳಾದ ನಿಶಾರ್ ಫಾತಿಮಾರವರ ವಿರುದ್ಧ ಒಂದು ಮೇಲ್ಮನವಿ ಸಲ್ಲಿಸಿದರು RTI ಅಡಿಯಲ್ಲಿ. ಆ RTI ಅಡಿಯಲ್ಲಿ ಪರಿಶೀಲನೆ ನಡೆಸ್ತಿರೋ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಎಲ್ಲರೂ ಭಾಗಿಯಾಗಿದ್ದರು. ಆ ದಿನದಂದು ಮಹಿಳಾ ವೈದ್ಯಾಧಿಕಾರಿಗಳಿಗೆ ಆ RTI ಕಾರ್ಯಕರ್ತರ BT ಭಾನುಪ್ರಕಾಶ್ ಎಂಬುವರು ಅಸಭ್ಯವಾಗಿ ವರ್ತಿಸಿ ಅವರಿಗೆ ಘನತೆಗೆ ಚ್ಯುತಿ ಉಂಟು ಮಾಡುವಂಥ ಮಾತನಾಡಿರ್ತಾರೆ ಎಂದು ಈಗ ಮೇಡಮ್ ಅವರು ನಮ್ಮ ಸಂಘಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅದೇ ರೀತಿ ನಮ್ಮ ವೈದ್ಯರು ಕೂಡ ಈ ಸಂಘದಲ್ಲಿ ಸವಿಸ್ತರವಾಗಿ EC ಮೀಟಿಂಗಲ್ಲಿ ಚರ್ಚಿಸಿ ನಮ್ಮ ವೈದ್ಯರ ಘನತೆಗೆ ಈ ಮಾತುಗಳು ಚ್ಯುತಿ ಬಂದಿದೆ. ನಾವು ಹಗಲಿರುಳು ನಾವು ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗಿದ್ದೀವಿ. ಆದರೂ ಸಹ ಇಂಥ ಕೆಲವು ಜನ RTI ಕಾರ್ಯಕರ್ತರಿಂದ ನಮ್ಮ ಆತ್ಮಸ್ಥೈರ್ಯ ಕುಗ್ಗುವಂಥ ಘಟನೆಗಳು ಆಗ್ತಾಯಿದೆ. ಇದನ್ನು ಖಂಡಿಸ್ತಾ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ನಮ್ಮ ಎಲ್ಲ ವೈದ್ಯರಿಗೆ ಸೂಕ್ತ ಬದ್ಧತೆ ಹಾಗೂ ಈ ರೀತಿ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಬೇಕು ಅಂತ ಅವರಿಗೆ ಮನವಿ ಪತ್ರ ಕೊಟ್ಟು ಮೇಡಮು ಕೂಡ ಸಕಾರವಾಗಿ ಸ್ಪಂದಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳು ಅರ್ಪಿಸಿ ಈ ಥರ ಘಟನೆಗಳು ಮುಂದೆ ಆಗದಂತೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ನಮ್ಮ ಜಿಲ್ಲೆ ಇನ್ನೂ ಅತಿ ಹೆಚ್ಚಿನಲ್ಲಿ ಆರೋಗ್ಯ ಸೇವೆ ನೀಡೋಲೆ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಸರ್, ಈಗ ನನಗೆ RTI ಕಾರ್ಯಕರ್ತರು ಭಾಳಷ್ಟು ಬೆದರಿಕೆ ಹಾಕಿದರು. ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳವರ ಕಚೇರಿಯಲ್ಲಿ ನಾವು ಕೂತಿದ್ದಾಗ ಈ ಮಹಿಳೆ ನನಗೇನು ಮಾಡೋಕ್ಕೆ ಸಾಧ್ಯ, ನೋಡಿ ನಾನು ಇವ್ರಿಗೆ ಏನು ಮಾಡ್ತೀನಿ ಅನ್ನೋ ಬೆದರಿಕೆ ಹಾಕಿದ್ರು. ಬಹಳಷ್ಟು ಬೆರಳು ಸನ್ನೆ ತೋರಿಸ್ತಾ ನಮ್ಮನ್ನು ಹೆದರಿಸಿ ಗದರಿಸಿ ನಾನು ಹೀಗೆ ಮಾಡ್ತೀನಿ, ಬರ್ತೀರೇನ್ರಿ, ಧೈರ್ಯ ಇದ್ದರೆ ನನ್ನ ಮೇಲೆ FIR ಮಾಡ್ತೀರೇನ್ರಿ ನೀವು ಅಂತ ಎಲ್ಲ ನನಗೆ ಅವರು ಇನ್ಸ್ಟಿಗೇಟ್ ಮಾಡೋ ಥರ ಮಾತಾಡ್ತಾಯಿದ್ರು. ಆದ್ರೂ ಬಹಳಷ್ಟು ಸಹಿಸ್ಕೊಂಡಿದ್ವಿ. ಲಾಸ್ಟಲ್ಲಿ ಈ ಮಹಿಳೆ ಏನು ಮಾಡೋಕ್ಕೆ, ನಾನು ಇವ್ರಿಗೇನು ಮಾಡ್ತೀನಿ ಈ ಮಹಿಳೆಗೆ ನೋಡಿ ಅಂತ ಹೇಳಿ ಅವರು ಬೆದರಿಕೆ ಹಾಕಿದ್ರು. ನಮಗೆ ತುಂಬ ಭಯ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡೋ ಅಂಥವ್ರು. ನಾನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 25 ವರ್ಷ ಕೆಲಸ ಮಾಡಿ ಸಾವಿರಾರು ಹೆರಿಗೆಗಳನ್ನು ನಿರ್ವಹಿಸಿದ್ದೀನಿ. ಈಗ ನಮ್ಮ ಧೈರ್ಯ ಕುಗ್ಗುವಂಥ ಕೆಲಸ ಇದು. ಇವರು ಮಾಡ್ತಾಯಿರೋ ಈ ಕೃತ್ಯ ತುಂಬ ನಮ್ಮ ಡಾಕ್ಟರ್ಸಲ್ಲಿ ತುಂಬ ಜನಕ್ಕೆ ಸಫರ್ ಆಗ್ತಿದ್ದಾರೆ. ಯಾರೂ ಮುಂದೆ ಬರೋಕ್ಕೆ ಇದು ಮಾಡ್ತಾಯಿಲ್ಲ. ನಾನಿವತ್ತು ಸರ್ ಅವರು 15 ವರ್ಷದ್ದು 20 ವರ್ಷದ್ದು ಲೆಕ್ಕನೇ ಇಲ್ಲ, ಪೂರ್ತಿ ಇನ್ಫಾರ್ಮೇಷನ್ ಕೇಳಿದರು. ನಾವು ಅವ್ರಿಗೆ ಕೊಟ್ಟಿದ್ವಿ. ಆದರೆ DHOಗೆ ಮೇಲ್ಮನವಿ ಸಲ್ಲಿಸ್ಬಿಟ್ಟು ಅಲ್ಲಿಗೆ ಬಂದಿದ್ದರು.
ನೀವು ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಮತ್ತೆ ಮತ್ತೆ ಹಾಕ್ತಾರೆ ಅರ್ಜಿ, ಮತ್ತೆ ಮತ್ತೆ ಕೇಳ್ತಾರೆ. ಮತ್ತು ಸರ್ ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತ ಹೇಳಿ ಕಳಿಸೋದು. ಮತ್ತು ಸುಮಾರು ಡಾಕ್ಟರ್ಸ್ಗೆ ಅವರು ಇದು ಮಾಡಿದ್ದಾರೆ ಸರ್, ತೊಂದರೆ ಕೊಟ್ಟಿದ್ದಾರೆ. ಡಾಕ್ಟರ್ಸು ತುಂಬ ಸ್ಮೂತ್ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಕರ್ತವ್ಯ ಇರೋದು ನಾವು ಜನಗಳಿಗೆ ಸೇವೆ ಕೊಡಬೇಕು ಅನ್ನೋದು. ಇದು ನಮ್ಮ ಕರ್ತವ್ಯ ಇಲ್ಲ ಸರ್. ಇದೆಲ್ಲ ರಿಪೋರ್ಟ್ಸ್ ಕೊಡೋಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ. ಬಟ್ ಮಾನಸಿಕವಾಗಿ ನಮಗೆ ಬಹಳ ತೊಂದರೆ ಆಗುತ್ತೆ. ಕುಗ್ಗೋಗ್ಬಿಡ್ತೀವಿ. ನಾವು ಡ್ಯೂಟಿ ಮಾಡೋದಾ, ಪೇಷಂಟ್ ನೋಡೋದಾ, ಅಥವಾ ಯಾವ ರೀತಿ ಮಾಡೋದು? ಈಗ ನಾನು ಒಂದು ತಿಂಗಳಿಗೆ 60-70 ಡೆಲಿವರೀಸ್ ಮಾಡ್ತಿದ್ದೆ. ಇಂಥವರಿಂದ ನಮ್ಮ ಧೈರ್ಯ ಕುಗ್ಗೋಗ್ಬಿಡುತ್ತೆ. ಮಾನಸಿಕವಾಗಿ ನಾವು ನೊಂದಿರ್ತೀವಿ. ಡಾಕ್ಟರ್ಸ್ಗೆ ಬೇರೆ ಪ್ರೆಷರ್ ಇಷ್ಟೊಂದಿದ್ದರೆ ಎಲ್ಲ ಡಾಕ್ಟರ್ಸು ಸಫರ್ ಆಗ್ತಿದ್ದಾರೆ ಸರ್. ಇಲ್ಲಿ ಬಂದಿರೋರು ಖಂಡಿತ ಎಲ್ಲರೂ ಸಫರ್ ಆಗಿದ್ದಾರೆ. ಈಗ ನಾನು ಮುಂದೆ ಬಂದಿದ್ದೀನಿ. ಸೊ ಈ RTI ಕಾರ್ಯಕರ್ತ ಭಾನುಪ್ರಕಾಶ್ ಅವರೇ ಖುದ್ದಾಗಿ ನಾನು ಅಷ್ಟು ಕಡೆ ಹಾಕಿದ್ದೀನಿ, ನಾನು 40-50 ಅರ್ಜಿ ಹಾಕಿದ್ದೀನಿ, ನಾನು ಎಲ್ಲ ಜಿಲ್ಲೆಯಲ್ಲೂ ಹಾಕಿದ್ದೀನಿ, ನಾನು ಯಾರಿಗೂ ಬಿಡೋದಿಲ್ಲ ಅಂತ ಎಲ್ಲ